ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಇದು ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ. ಹೌದು, ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ 19ನೇ ಕಂತಿನ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಮೊದಲನೇ ಹಂತ ಹಾಗೆ ಎರಡನೇ ಹಂತದಲ್ಲೂ ಕೂಡ ಆಲ್ರೆಡಿ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಕಸ್ಮಾತ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ನೀವೇನು ಬೇಜಾರಾಗಬೇಡಿ. ಮೂರನೇ ಹಂತದಲ್ಲಿ ಅಂತಂದರೆ ಇವತ್ತು ಅಥವಾ ನಾಳೆಯಲ್ಲಿ ಮೂರನೇ ಹಂತದ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮೊದಲೇ ಹೇಳ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಮೊದಲನೇ ಹಂತದಲ್ಲಿ ಒಂದು 25-30 ಲಕ್ಷ ಜನಕ್ಕೆ, ಎರಡನೇ ಹಂತದಲ್ಲಿ 25-30 ಲಕ್ಷ ಜನಕ್ಕೆ, ಮಿಕ್ಕಿದವರಿಗೆ ಖಂಡಿತವಾಗ್ಲೂ ಇವತ್ತು ಅಥವಾ ನಾಳೆಯಲ್ಲಿ ಮೂರನೇ ಹಂತದ ಹಣನ ಜಮೆ ಮಾಡ್ತಾರೆ. ಸೊ ಬಂದಿಲ್ಲ ಅಂತ ವರಿ ಆಗಬೇಡಿ, ಖಂಡಿತವಾಗ್ಲೂ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ. ಯಾರಿಗೆಲ್ಲ 18ನೇ ಕಂತಿನ ಹಣ ಬಂದಿರಲಿಲ್ವೋ ಅವರಿಗೆ 18, 19 ಎರಡೂ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ರೂಪಾಯಿ ಹಣ ಕೂಡ ಬಂದಿದೆ. ಸೊ 18 ಕಂತು ಬಂದಿಲ್ಲ ಅಂದರೆ ನೀವು ವರಿ ಮಾಡೋ ಅಗತ್ಯ ಇಲ್ಲ. ಖಂಡಿತ 19ನೇ ಕಂತಿನ ಹಣ, 18ನೇ ಕಂತಿನ ಹಣ ಬಂದೇ ಬರುತ್ತೆ. ನೆಕ್ಸ್ಟ್ ನಿಮ್ಮ ಕ್ವಶನ್ ಬರೋದು 20, 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಇವಾಗ 19 ಅಂದರೆ ಫೆಬ್ರವರಿ ತಿಂಗಳದು, ಇನ್ನು ಮಾರ್ಚ್, ಏಪ್ರಿಲ್ ತಿಂಗಳದ್ದು ಬರಬೇಕು. ಯಾಕಂದರೆ ಈಗ ಮೇ ತಿಂಗಳು ಆಲ್ರೆಡಿ ಮುಗ್ದೋಗ್ತಾ ಇದೆ. ಇನ್ನು ಯಾವಾಗಪ್ಪ ಬರುತ್ತೆ ಅಂದರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯಕ್ಕೆ ಕೊಟ್ಟಿರೋ ಅಪ್ಡೇಟ್ ಏನಪ್ಪ ಅಂದರೆ, ಜೂನ್ ಮೊದಲನೇ ವಾರದಲ್ಲಿ 20 ಮತ್ತು 21ನೇ ಕಂತಿನ ಹಣ ಒಟ್ಟಿಗೆ 4,000 ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಯಾಕಂದರೆ ಕಳೆದ ತಿಂಗಳು ಕೂಡ ಇದೇ ರೀತಿ ಅಪ್ಡೇಟ್ನ ಕೊಟ್ಟಿದ್ದರು, 19, 20ನೇ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ 4,000 ರೂಪಾಯಿ ಅಂತ. ಬಟ್ ಕೊನೆಗೂ ಕೂಡ ಮಾಡಲಿಲ್ಲ, ಕೇವಲ ಒಂದೇ ಕಂತಿನ ಹಣ ಮಾಡಿದರು. ಬಟ್ ಈ ಸತಿ ಕೂಡ ಆ ಥರ ಹೇಳಿದ್ದಾರೆ, 20, 21ನೇ ಕಂತಿನ ಹಣ ಮಾಡ್ತೀವಿ ಅಂತ. ನೋಡೋಣ, ಇದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಿನಲ್ಲಿ 19ನೇ ಕಂತಿನ ಹಣ ಜಮೆ ಮಾಡಿರೋದೇ ಎಲ್ಲ ಮಹಿಳೆಯರಿಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ 19ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ಕೆಲವು ಜಿಲ್ಲೆಗಳಲ್ಲಿ ರೇಷನ್ ಕಾರ್ಡ್ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. BPL ರೇಷನ್ ಕಾರ್ಡ್ ಯಾವ್ಯಾವ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಏನು ಅನ್ನೋದನ್ನ ನಾನು ಆಲ್ರೆಡಿ ಒಂದು ಡೀಟೇಲಾಗಿ ಶನಿವಾರದ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ, ಯಾವ್ಯಾವ ಜಿಲ್ಲೆ ಅಂತ. ಸೊ ನಿಮ್ಮ ಜಿಲ್ಲೆ ಕೂಡ ಅದರಲ್ಲಿ ಇದೆಯಾ? ನೀವೇನಾದರೂ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ನೀವು ಆ ಜಿಲ್ಲೆಯವರಾಗಿದ್ದರೆ ಖಂಡಿತ ನಿಮಗೆ ರೇಷನ್ ಕಾರ್ಡ್ ಬಂದೇ ಬರುತ್ತೆ. ಯಾವ್ಯಾವ ಜಿಲ್ಲೆ ಅಂತ ತಿಳ್ಕೊಬೇಕಂದ್ರೆ ನನ್ನ ಶನಿವಾರದ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಅದರಲ್ಲಿ ಡೀಟೇಲಾಗಿ ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ಯಾರ್ಯಾರು ಅಪ್ಲೈ ಮಾಡಿರೋರಿಗೆ, ಯಾವ್ಯಾವ ಜಿಲ್ಲೆಯವರಿಗೆ ಯಾವ್ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಇಲ್ಲಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.